ಮಗನನ್ನ ಎಂಪಿ ಮಾಡಲು ಲಕ್ಷ್ಮಿ ಹೆಬ್ಬಾಳ್ಕರ್ ಶತ ಪ್ರಯತ್ನ. ಮಗಳಿಗೆ ಟಿಕೆಟ್ ಬೇಡ ಎಂದ ಜಾರಕಿಹೊಳಿ. ಇದೇನು ತಂತ್ರ? ಅವರಿಗೆ ಬೇಕು, ಇವರಿಗೆ ಬೇಡ. ಇಬ್ಬರ ಗೇಮ್ ಭಲೆ ನಿಗೂಢ. ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್ ರಿಪೋರ್ಟ್, ಸಾಹುಕಾರ್ ಪಗಡೆ. ನಾನು ರಾಹುಲ್ ದಯಾನ್. ಚುನಾವಣೆಯ ಟಿಕೆಟ್ಗೆ ಡಿಮ್ಯಾಂಡ್ ಮಾಡುವುದು, ಜಿದ್ದಿಗೆ ಬೀಳೋದು ಕಾಮನ್. ಆದರೆ ರಾಜಕೀಯವನ್ನೇ ಉಸಿರಾಡ್ತಾ ಇರೋ ಕುಟುಂಬವೊಂದು ತಮಗೆ ಟಿಕೆಟ್ ಬೇಡ ಅಂದರೆ ಅಲ್ಲೇನೋ ಗೇಮ್ ಪ್ಲಾನ್ ಇದೆ ಅಂತಾನೆ ಅರ್ಥ. ಒಂದು ಕಡೆ ಬೆಳಗಾವಿ ಲೋಕಸಭೆ ಟಿಕೆಟ್ನ ತಮ್ಮ ಪುತ್ರನಿಗೆ ಕೊಡಿಸ್ಬೇಕು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಶತಪ್ರಯತ್ನ ಮಾಡ್ತಾ ಇದ್ರೆ, ಇತ್ತ ಸಾಹುಕಾರ್ ತಮ್ಮ ಕುಟುಂಬದಿಂದ ಯಾರೂ ಸ್ಪರ್ಧೆಯೇ ಮಾಡಲ್ಲ ಅಂತ ಹೇಳೋ ಮೂಲಕ ಚೆಕ್ ಮೇಟ್ ಇಟ್ಟಿದ್ದಾರೆ. ಅಷ್ಟಕ್ಕೂ ಸತೀಶ್ ಜಾರಕಿಹೊಳಿ ಎದ್ದು ಸೋತು ಗೆಲ್ಲುವ ತಂತ್ರಾನ? ಮಗನಿಗಾಗಿ ಹೇಗಿದೆ ಲಕ್ಷ್ಮಿ ಫೈಟ್? ಈ ರಿಪೋರ್ಟ್ ನೋಡಿ. ಪುತ್ರನಿಗೆ ಟಿಕೆಟ್ ಕೊಡಿಸಲು ಲಕ್ಷ್ಮಿ ಜಿದ್ದು. ನಮ್ಮ ಕುಟುಂಬದಿಂದ ಯಾರೂ ಸ್ಪರ್ಧಿಸಲ್ಲ. ನಾವಂತಿ ನಮ್ಮ ಕುಟುಂಬ ಕೊಡಲ್ಲ ಅಂತ ನಾವು ಹೇಳಿದೀವಿ. ನಮ್ಮ ಪ್ರಿಯಾಂಕಾ ಸ್ಪರ್ಧೆ ಮಾಡೋದು ಹೇಳಿದೀವಿ. ಈಗ ಅವ್ರು ಗೆಲ್ತಾರಂತ ಸರಿಯಾಗಿ ತೋರಿಸ್ರೆ ಹೆಬ್ಬಾಳ್ಕರ್ ಅವ್ರು ಸಿಗ್ತೈತ್ರಿ, ಇಲ್ಲ ಅಂತ ಯಾರು ಸಿಗ್ತೈತಿ. ಕುಟುಂಬ ಬರೋದಿಲ್ಲ, ಅಲ್ಲಿ ಗೆಲ್ಲೋದು ಬರ್ತೈತೆ ಅಲ್ಲಿ. ಸಾಹುಕಾರ್ ಒಳತಂತ್ರ, ಲಕ್ಷ್ಮಿ ವ್ಯೂಹ. ಇಲ್ಲೇನಿದ್ರು ಪ್ರತಿಷ್ಠಿತ ಫ್ಯಾಮಿಲಿಗಳದ್ದೇ ಹವಾ, ಅವರದ್ದೇ ದರ್ಬಾರ್, ಅವರವರ ನಡುವೆಯೇ ದಂಗಲ್. ಇಂಥ ಅಖಾಡದಲ್ಲಿ ಓಪನ್ ಆಗಿಯೇ ಸಮರ ವೀಳ್ಯ ಕೊಟ್ಟು ರಾಜಕೀಯ ಸಮರ ನಡೆಸೋರು ಇದ್ದಾರೆ. ನಿಗೂಢವಾಗಿಯೇ ಒಳಗೊಳಗೆ ಪೊಲಿಟಿಕಲ್ ಪಗಡೆ ಆಟ ಆಡೋರು ಇದ್ದಾರೆ. ಹೀಗಾಗಿಯೇ ರಾಜಕಾರಣದಲ್ಲಿ ಯಾವ ಜಿಲ್ಲೆಯ ರಾಜಕೀಯವನ್ನಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಬಟ್ ಕುಂದಾನಗರಿ ಬೆಳಗಾವಿ ರಾಜಕೀಯ ಅರ್ಥ ಮಾಡ್ಕೊಳ್ಳೋದು ಮೀನಿನ ಹೆಜ್ಜೆ ಥರ. ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರೋ ಬೆಳಗಾವಿ ಜಿಲ್ಲೆ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಮತ್ತೆ ರಣರಣ ಅಂತ ಇದೆ. ಬಟ್ ಇಲ್ಲಿ ಈಗ ಹೆಚ್ಚಾಗಿ ಫೈಟ್ ನಡೀತಾ ಇರೋದು ಆಡಳಿತ ವಿರೋಧ ಪಕ್ಷಗಳ ನಾಯಕರ ಮಧ್ಯೆ ಅಲ್ಲ, ಒಂದೇ ಪಕ್ಷದ ಘಟಾನುಘಟಿಗಳ ಮಧ್ಯೆ. ಅದು ಟಿಕೆಟ್ಗಾಗಿ ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿರೋ ಪವರ್ ಲೇಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿಯ ಟಿಕೆಟ್ಗಾಗಿ ಹೈಕಮಾಂಡ್ ವರೆಗೂ ಹೋಗ್ತಾ ಇದ್ರೆ, ಇತ್ತ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಟಿಕೆಟ್ ನನಗೂ ಬೇಡ, ನನ್ನ ಮಗಳಿಗೂ ಬೇಡ ಅಂದ್ಬಿಟ್ಟಿದ್ದಾರೆ. ನಾವಂತಿ ನಮ್ಮ ಕುಟುಂಬ ಕೊಡಲ್ಲ ಅಂತ ನಾವು ಹೇಳಿದೀವಿ. ನಮ್ಮ ಪ್ರಿಯಾಂಕಾ ಸ್ಪರ್ಧೆ ಮಾಡೋದು ಹೇಳಿದೀವಿ. ಈಗ ಅವ್ರು ಗೆಲ್ತಾರಂತ ಸರಿಯಾಗಿ ತೋರಿಸ್ರೆ ಹೆಬ್ಬಾಳ್ಕರ್ ಅವ್ರು ಸಿಗ್ತೈತ್ರಿ, ಇಲ್ಲ ಅಂತ ಯಾರು ಸಿಗ್ತೈತಿ. ಕುಟುಂಬ ಬರೋದಿಲ್ಲ, ಅಲ್ಲಿ ಗೆಲ್ಲೋದು ಬರ್ತೈತೆ ಅಲ್ಲಿ. ಸಾಮಾನ್ಯ ಕಾರ್ಯಕರ್ತನಿಗೆ ಅನ್ಯಾಯ ಆಗತ್ತಲ್ಲ ಅಂತ ಇಲ್ಲ, ನಂಗೆ ಮತ್ತೆ ಸೋಲೋದೈತೆ ನೀವು ನಂಗೆ ಒಂದು ಸಾಮಾನ್ಯ ಕಾರ್ಯಕರ್ತ ಪ್ರಶ್ನೆ ಇಲ್ಲ. ಈಗ ಅದೇ ಚಿಕ್ಕೋಡಿಗೆ ಸಾಮಾನ್ಯ ಕೊಡ್ತಾ ಇದ್ರಲ್ಲ, ಚಿಕ್ಕೋಡಿಗೆ ಸಾಮಾನ್ಯ ಇದೆ. ಚಿಕ್ಕೋಡಿದ ಮ್ಯಾಚ್ ಫಿಕ್ಸಿಂಗ್ ಆಗೈತೆ ಅಂತ ಹೇಳತ್ತಾರ. ಅಲ್ಲಿ ಅಷ್ಟೇ ಯಾಕೆ ಸಾಮಾನ್ಯ ಕಾರ್ಯಕ್ರಮ ತಾವು ಸಿದ್ದರಾಮಯ್ಯನ ಇದರಲ್ಲಿ ಕಾರ್ಯಕ್ರಮ ಭಾಷಣದಲ್ಲಿ ಒಂದು ಕುರುಬ ಜನಾಂಗದ ಅದು ಹೇಳಿದೆ. ಈಗ ಹೇಳಿದ್ದು ಇದಕ್ಕೂ ಈಗ ಬದ್ಧರು ಇದ್ದೀವಿ. ಅಂತಿಮವಾಗಿ 3 ಹೆಸರು ಕೊಟ್ಟಿದ್ರೆ ಅದ್ರ ಸರ್ವೆದಾಗ ಬರ್ಬೇಕಲ್ಲ ಅವ್ರದ್ದು. ಈ ಮೂಲಕ ಸಾಹುಕಾರ್ ಸೋತು ಗೆಲ್ಲುವ ತಂತ್ರ ಮಾಡ್ತಿದ್ದಾರಾ ಎನ್ನುವ ಪ್ರಶ್ನೆ ಹುಟ್ಟಿಸಿದೆ. ಹಾಗಾದ್ರೆ ಸಾಹುಕಾರ್ ಮತ್ತು ಲಕ್ಷ್ಮಿ ನಡುವೆ ಮತ್ತೊಂದು ಸುತ್ತಿನ ಸಮರ ಶುರುವಾಯ್ತಾ? ಕುಂದಾನಗರಿಯ ಲೋಕ ಅಖಾಡದಲ್ಲಿ ಯಾರು ಯಾವ ರೀತಿ ಪಗಡೆ ಆಡ್ತಿದ್ದಾರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ, ಕೇಳಿ. ಪುತ್ರನಿಗೆ ಬೆಳಗಾವಿ ಟಿಕೆಟ್ ಕೊಡಿಸಲು ಲಕ್ಷ್ಮಿ ಪೈಪೋಟಿ. ಹೈಕಮಾಂಡ್ ರಾಜ್ಯ ನಾಯಕರ ಮುಂದೆ ಸಚಿವೆ ಬಿಗಿಪಟ್ಟು. ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ. ಬೆಳಗಾವಿ ಜಿಲ್ಲೆಯವರಾಗಿರೋ ಇವರು ರಾಜಕೀಯವಾಗಿ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದವರು. ಅಂದ್ರೆ ಸೋಲನ್ನು ನೋಡಿದ್ದಾರೆ, ಗೆಲುವಿನ ಆನಂದವನ್ನೂ ಸವಿದಿದ್ದಾರೆ. ಪ್ರಭಾವಿ ಪಂಚಮಸಾಲಿ ಲಿಂಗಾಯತ ಸಮುದಾಯದವರಾಗಿರೋ ಇವರಿಗೆ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿತವಿದೆ ಅಂದ್ರೆ ಕಾರಣ ತಾವು ಸಚಿವೆ ಆಗಿರೋದು. ಇನ್ನೊಂದು ಕಾರಣ, ಇದೊಮ್ಮೆ ಲೋಕಸಭೆಯಲ್ಲಿ ಸ್ಪರ್ಧಿಸಿ ಇಡೀ ಜಿಲ್ಲೆ ರೌಂಡ್ ಹೊಡೆದಿದ್ದು. ಸರ್ಕಾರದಲ್ಲಿ ಪವರ್ಫುಲ್ ಸಚಿವೆ ಆಗಿರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಪೈಪೋಟಿಗೆ ಬಿದ್ದಿದ್ದಾರೆ. ಅದು ತಮಗಾಗಿ ಅಲ್ಲ, ತಮ್ಮ ಪುತ್ರನ ರಾಜಕೀಯ ಭವಿಷ್ಯ ರೂಪಿಸೋದಕ್ಕೆ ಲೋಕಸಮರವನ್ನ ವೇದಿಕೆ ಮಾಡ್ಕೊಳ್ತಿದ್ದಾರೆ. ಲಕ್ಷ್ಮಿ ಟಿಕೆಟ್ಗಾಗಿ ಭಾರಿ ಬೇಡಿಕೆ ಸಲ್ಲಿಸಿ ಸುಮ್ಮನಾಗಿಲ್ಲ. ಅಖಾಡದಲ್ಲಿ ಪುತ್ರನಿಗಾಗಿ ಸಖತ್ ಫೈಟ್ ಮಾಡ್ತಿದ್ದಾರೆ.
ತಮ್ಮ ಮಗನಿಗೆ ಶತಾಯಗತಾಯ ಟಿಕೆಟ್ ಪಡೆಯಲೇಬೇಕು ಅಂತ ತೀರ್ಮಾನ ಮಾಡಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾಣ್ಮೆಯ ಹೆಜ್ಜೆ ಇಡ್ತಿದ್ದಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ನಾವು ಕೊಡ್ತೀವಿ ಕೇಳಿ. ಹೈಕಮಾಂಡ್ ಮುಂದೆ ಬೆಳಗಾವಿಯ ಟಿಕೆಟ್ ವಿಚಾರ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಂದೆ ಹೀಗೆ ಹೇಳಿದ್ರಂತೆ. ಬೆಳಗಾವಿಯಲ್ಲಿ ಗೆಲುವು ಸಾಧಿಸಬೇಕು ಅಂತಾದ್ರೆ ಸತೀಶ್ ಜಾರಕಿಹೊಳಿ ಸೂಕ್ತ. ಅವರು ಸ್ಪರ್ಧೆ ಮಾಡೋದಿದ್ರೆ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರಂತೆ. ಒಂದು ವೇಳೆ ಅವರು ಹಿಂದೇಟು ಹಾಕಿದ್ರೆ ತಮ್ಮ ಪುತ್ರ ಮೃಣಾಳ್ಗೆ ಟಿಕೆಟ್ ಕೊಡಿ, ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರಂತೆ. ಅಷ್ಟಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರೀತಿಯ ಡಿಮ್ಯಾಂಡ್ ಇಟ್ಟಿದ್ದಾದ್ರೂ ಯಾಕೆ ಅನ್ನೋದಕ್ಕೆ ಕಾರಣವಂತೂ ಇಲ್ಲದೆ ಇರೋದಿಲ್ಲ. ಸತೀಶ್ ಜಾರಕಿಹೊಳಿಗೆ ಲೋಕಸಭೆಯಲ್ಲಿ ಸ್ಪರ್ಧಿಸೋ ಮನಸ್ಸಿಲ್ಲ. ಹೀಗಾಗಿ ಎಲ್ಲೂ ವಿರೋಧ ಕಟ್ಟಿಕೊಳ್ಳದೆ ನೈಸ್ ಆಗಿಯೇ ಲಕ್ಷ್ಮಿ ಬಲೆ ಹೆಣೆಯುತ್ತಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ಪುತ್ರನಿಗೆ ಟಿಕೆಟ್ ಕೊಡಿಸಲು ಮಾಡ್ತಾ ಇರೋ ಯತ್ನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಾಥ್ ಕೊಡ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಹೈಕಮಾಂಡ್ ಮುಂದೆ ತಾವು ಪಂಚಮಸಾಲಿ ಸಮುದಾಯದವರಾಗಿದ್ದು ಕ್ಷೇತ್ರದಲ್ಲಿ ಅವು ನಿರ್ಣಾಯಕ ಮತಗಳಾಗಿವೆ. ಅವುಗಳನ್ನ ಪಡಿಬೇಕು ಅಂದ್ರೆ ಮೃಣಾಳೆ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಲಕ್ಷ್ಮಿ ವಾದ ಮಾಡಿದ್ದಾರಂತೆ. ಜನ ಮತ್ತೆ ಮುಖಂಡರ ಆಶಯ ತರ ಬೆಳಗಾವಿಯಿಂದ 2 ಹೆಸರು ಶಿಫಾರಸ್ ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಇದು ವರಿಷ್ಠರಿಗೆ ಬಿಟ್ಟಂತ ವಿಚಾರ, ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂತ ವಿಚಾರ. ಯಾಕಂತಂದ್ರೆ ಈಗಾಗಲೇ ನಾನು ಮುಂಚೆಯಿಂದನೂ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗಬೇಕಾದ್ರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಒತ್ತಾಸೆಯಂತೆ ನಾನು ಅವನನ್ನು ಫೀಲ್ಡ್ಗೆ ಇಳಿಸಿದೆ. ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ. ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ ಅದನ್ನು ನಾನು ಪಾಲಿಸ್ತೀನಿ. ಯಾರಿಗೆ ಅವನ ಜಾಗದಲ್ಲಿ ಯಾರಿಗೆ ಕೊಟ್ಟರು ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ. ನನ್ನ ಮಗನಿಗೆ ಕೊಟ್ಟರು ಕೂಡ ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಮಂತ್ರಿಗಿರಿ ಗೆಲುವಿಗೆ ಅನುಕೂಲ. ಈ ಬಾರಿ ಬೆಳಗಾವಿ ಕ್ಷೇತ್ರದಿಂದ ತಮ್ಮ ಪುತ್ರನಿಗೆ ಟಿಕೆಟ್ ಬೇಕೇ ಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಗಿ ಪಟ್ಟು ಹಿಡಿದಿದ್ದೇಕೆ ಅಂತ ನೋಡ್ತಾ ಹೋದ್ರೆ ಒಂದೊಂದೇ ರಾಜಕೀಯ ಲೆಕ್ಕಾಚಾರಗಳು ತೆರೆದುಕೊಳ್ತವೆ. ಅದರಲ್ಲಿ ನಮಗೆ ಪ್ರಮುಖವಾಗಿ ಕಾಣಿಸೋದು ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ, ಅವರು ಸಚಿವರಾಗಿದ್ದಾರೆ. ಹಾಗಾಗಿ ಗೆಲುವಿಗೆ ಸುಲಭ ಮಾರ್ಗವಿದೆ ಅನ್ನೋ ಪ್ಲಾನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು. ಹೌದು, ರಾಜ್ಯದಲ್ಲಿ ಯಾವ ಸರ್ಕಾರ ಇರುತ್ತೋ ಆ ಪಕ್ಷಕ್ಕೆ ಲೋಕಸಭೆಯಲ್ಲಿ ಗೆಲುವಿಗೆ ಪೂರಕ ವಾತಾವರಣ ಇದ್ದೇ ಇರುತ್ತೆ. ರಾಜ್ಯ ನಾಯಕರು, ಹೈಕಮಾಂಡ್ ನಾಯಕರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಪಣ ತೊಟ್ಟು ಕೆಲಸ ಮಾಡ್ತಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಆಗಿರೋದ್ರಿಂದ ಜಿಲ್ಲೆ ಮೇಲೆ ಹಿಡಿತವೂ ಇದೆ. ಹೀಗಾಗಿ ತಮ್ಮ ಮಗನ ಸ್ಪರ್ಧೆಗೆ ಇದು ಬೆಸ್ಟ್ ಟೈಮ್ ಅಂತ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಸತೀಶ್ಗೆ ಬೆಳಗಾವಿ ಗೆಲ್ಲಿಸೋ ಹೊಣೆ, ಒಂದೇ ಕಲ್ಲು 2 ಗುರಿ. ಸಾಹುಕಾರ್ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರು. ಇವರನ್ನ ಬಿಟ್ಟು ಬೆಳಗಾವಿ ಕಾಂಗ್ರೆಸ್ ರಾಜಕೀಯವನ್ನ ಕಲ್ಪನೆ ಮಾಡಿಕೊಳ್ಳೋದು ಕಷ್ಟ. ಇನ್ನು ಹೈಕಮಾಂಡ್ ಏನ್ ಮಾಡ್ತಿದೆ ಅಂದ್ರೆ ಮುಂದಿನ ಲೋಕಸಭೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರೋ ಹೊಣೆಗಾರಿಕೆ ಲಕ್ಷ್ಮಿಗೆ ನೀಡಿದ್ರೆ ಬೆಳಗಾವಿ ಕ್ಷೇತ್ರದ ಜವಾಬ್ದಾರಿಯನ್ನ ಸಾಹುಕಾರ್ಗೆ ನೀಡಿದೆ. ಇದರಿಂದ ತಮ್ಮ ಪುತ್ರ ಸ್ಪರ್ಧೆ ಮಾಡಿದ್ರೆ ಗೆಲುವಿಗೆ ಸುಲಭವಾಗುತ್ತೆ ಅನ್ನೋದು ಲಕ್ಷ್ಮಿ ಲೆಕ್ಕಾಚಾರ. ಇದೊಂದು ರೀತಿಯಲ್ಲಿ ಒಂದೇ ಕಲ್ಲಲ್ಲಿ 2 ಹಕ್ಕಿಗೆ ಗುರಿ ಇಟ್ಟಂತೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಹೈಕಮಾಂಡ್ ಒಂದು ವೇಳೆ ಮೃಣಾಳ್ಗೆ ಟಿಕೆಟ್ ಕೊಡ್ತು ಅಂತಾದ್ರೆ ಸಾಹುಕಾರ್ ಎಲ್ಲವನ್ನೂ ಮರೆತು ಕೈ ಅಭ್ಯರ್ಥಿ ಗೆಲುವಿಗೆ ಪಣ ತೊಟ್ಟು ಕೆಲಸ ಮಾಡಲೇಬೇಕು. ಒಮ್ಮೆ ಸೋತ್ರೆ ಅದು ಲಕ್ಷ್ಮಿಗೆ ಅಷ್ಟೇ ಮುಜುಗರ ಅಲ್ಲ, ಸ್ವತಃ ಜವಾಬ್ದಾರಿ ತೆಗೆದುಕೊಳ್ಳುವ ಸಾಹುಕಾರ್ಗೂ ಕೂಡ ಹಿನ್ನಡೆ ಆದಂತೆಯೇ ಲೆಕ್ಕ. ಬೆಳಗಾವಿ ಲೋಕ ವ್ಯಾಪ್ತಿಯಲ್ಲಿ 8ರಲ್ಲಿ 5 ಕಾಂಗ್ರೆಸ್ ಶಾಸಕರು. ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ಬೆಳಗಾವಿ ಉತ್ತರ, ಬೆಳಗಾವಿ ಗ್ರಾಮೀಣ, ಬೈಲಹೊಂಗಲ, ಸವದತ್ತಿ, ರಾಮದುರ್ಗ ಈ 5 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಶಾಸಕರಿದ್ದಾರೆ. ಉಳಿದ 3 ಕ್ಷೇತ್ರಗಳಾಗಿರೋ ಗೋಕಾಕ್, ಅರಭಾವಿ, ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಶಾಸಕರಿದ್ದಾರೆ. ಇತ್ತೀಚಿನ 3-4 ಲೋಕಸಭೆಯಲ್ಲಿ ಏನಾಗಿತ್ತು ಅಂದ್ರೆ ಲೋಕಸಭಾ ವ್ಯಾಪ್ತಿಯಲ್ಲಿ ಬರೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ ಇತ್ತು. 1-2-3 ಕ್ಷೇತ್ರಗಳಲ್ಲಿ ಮಾತ್ರ ಕೈ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಾ ಇದ್ರು. ಬಟ್ ಈ ಬಾರಿ 5 ಮಂದಿ ಕಾಂಗ್ರೆಸ್ ಎಂಎಲ್ಎಗಳಿರೋದ್ರಿಂದ ಅವರಿಗೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಟಾರ್ಗೆಟ್ ಕೊಡಿಸೋ ಪ್ಲಾನ್ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರದ್ದು ಅಂತಾನೆ ಹೇಳಲಾಗ್ತಿದೆ. ಹಾಗ್ ಮಾಡಿದ್ರೆ ಲೋಕಸಮರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಹಾದಿ ಸುಲಭ ಅನ್ನೋ ಲೆಕ್ಕಾಚಾರ ಹೆಬ್ಬಾಳ್ಕರ್ ಅವರದ್ದು.
ಬಿಜೆಪಿಗೆ ಸಮರ್ಥರ ಕೊರತೆ, ಕಾಂಗ್ರೆಸ್ಗೆ ಜಾಕ್ಪಾಟ್ ಪಕ್ಕ. ಸುರೇಶ್ ಅಂಗಡಿ ಇರೋವರೆಗೂ ಬೆಳಗಾವಿಯಲ್ಲಿ ಬಿಜೆಪಿಗೆ ಪ್ರಬಲರನ್ನ ಹುಡುಕೋ ಕೆಲಸವೇ ಇಲ್ಲವಾಗಿತ್ತು. ಆದರೆ ಅವರ ನಿಧನದ ಬಳಿಕ ಅವರ ಪತ್ನಿ ಮಂಗಲಾ ಅಂಗಡಿಗೆ ಬಿಜೆಪಿ ಟಿಕೆಟ್ ಕೊಡಲಾಗಿತ್ತು. ಆವಾಗ ಕಾಂಗ್ರೆಸ್ನಿಂದ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಿ ಕೇವಲ 5,000 ಅಂತರದಲ್ಲಿ ಸೋಲುಂಡಿದ್ರು. ಬಟ್ ಈ ಬಾರಿ ಮಂಗಲಾ ಅಂಗಡಿಗೆ ಪೂರಕ ವಾತಾವರಣವಿಲ್ಲ. ಅವರಿಗೆ ಜಿಲ್ಲೆಯಲ್ಲಿ ವಿರೋಧಿ ವಾತಾವರಣವಿದೆ ಅನ್ನೋದನ್ನ ಕಾಂಗ್ರೆಸ್ ಕಂಡುಕೊಂಡಿದೆ. ಇನ್ನು ಬಿಜೆಪಿಯಲ್ಲಿ ಬೇರೆ ಯಾರೂ ಸಮರ್ಥರು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಇದು ಹಸ್ತದ ಗೆಲುವಿಗೆ ಅನುಕೂಲವಾಗುತ್ತೆ ಅನ್ನೋ ಲೆಕ್ಕಾಚಾರ ಸಚಿವೆಯದ್ದು. ಗ್ಯಾರಂಟಿ ಮೇಲೆ ಭರವಸೆ, ಜಿಲ್ಲೆ ಮೇಲೆ ಹಿಡಿತಕ್ಕೆ ತುಡಿತ. ಈ ಬಾರಿಯ ಲೋಕಸಮರದಲ್ಲಿ ಬಿಜೆಪಿ ಶ್ರೀರಾಮ ಮಂದಿರದ ಲಾಭದ ಜೊತೆಗೆ ಮೋದಿ ಅಲೆ ಸುನಾಮಿ ಎಬ್ಸೋದನ್ನ ನಿರೀಕ್ಷೆ ಮಾಡ್ತಿದೆ. ಅದೇ ರೀತಿ ಇತ್ತ ಕಾಂಗ್ರೆಸ್ನವರು ಗ್ಯಾರಂಟಿಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಲೋಕಸಭೆಯಲ್ಲಿಯೂ ಜನ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ನಂಬಿಕೆಯನ್ನ ಹಸ್ತಪಾಳಿಯ ಖಂಡಿತವಾಗಿಯೂ ಇಟ್ಕೊಂಡಿದೆ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆ ವ್ಯಾಪ್ತಿಯಲ್ಲಿ ಬರೋ ಗೃಹಲಕ್ಷ್ಮಿ ಸ್ಕೀಮ್ ಮಹಿಳೆಯರ ಮತಗಳನ್ನ ದೋಚುವ ನಿರೀಕ್ಷೆಗಳಿವೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಸ್ಕೀಮ್ ಯಶಸ್ವಿಯಾಗಿ ಜಾರಿಗೊಳಿಸಲು ಶ್ರಮಿಸಿರೋದು ಅದಕ್ಕೆ ಕಾರಣವಾಗಿದೆ. ಹೀಗಾಗಿಯೇ ಇದು ಕೂಡ ಬೆಳಗಾವಿ ಗೆಲುವಿಗೆ ಸಹಾಯವಾಗುತ್ತೆ ಅನ್ನೋ ಗಟ್ಟಿ ನಿಲುವು ಹೆಬ್ಬಾಳ್ಕರ್ ಅವರದ್ದು. ಹಾಗೆ ತಮ್ಮ ಕುಟುಂಬದಿಂದ ಸಹೋದರ ಎಂಎಲ್ಸಿ ಆಗಿದ್ದಾರೆ. ಮಗನನ್ನ ಸಂಸದನನ್ನಾಗಿ ಮಾಡಿಬಿಟ್ರೆ ಜಾರಕಿಹೊಳಿ ಕುಟುಂಬದಂತೆ ತಾವು ಬೆಳಗಾವಿಯಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಬಹುದು, ಜಿಲ್ಲೆ ಮೇಲೆ ಪೂರ್ಣ ಪ್ರಮಾಣದ ಹಿಡಿತ ಸಾಧಿಸಬಹುದು ಅನ್ನೋ ಗೇಮ್ ಪ್ಲಾನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು. ಇಷ್ಟೆಲ್ಲ ಭರ್ಜರಿ ರಣತಂತ್ರ ಇಟ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಗನಿಗೆ ಟಿಕೆಟ್ ಕೊಡಿ ಅಂತ ಬಿಗಿ ಪಟ್ಟು ಹಾಕಿದ್ದಾರೆ. ಬಟ್ ಸಾಹುಕಾರ್ ಮಾತ್ರ ತಮ್ಮ ಕುಟುಂಬದಿಂದ ಯಾರಿಗೂ ಲೋಕಸಭಾ ಟಿಕೆಟ್ ಬೇಡ ಅನ್ನೋ ಮೂಲಕ ನಿಗೂಢ ರಾಜಕೀಯ ತಂತ್ರ ಹೆಣೆದಿದ್ದಾರೆ. ಹಾಗಾದ್ರೆ ಸಾಹುಕಾರ್ ಬೇಡ ಅನ್ನೋದ್ರ ಹಿಂದೆ ರಿಯಲ್ ಗೇಮ್ ಇದೆಯಾ? ರಾಜಕೀಯ ಪಡಸಾಲಿಯಲ್ಲಿ ಜೋರು ಚರ್ಚೆ ಆಗ್ತಾ ಇರೋ ವಿಷಯವಿದು. ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಗನಿಗೆ ಟಿಕೆಟ್ ಕೇಳಿದ್ರಿಂದ ಸಾಹುಕಾರ್ ಕೂಡ ತಮ್ಮ ಪುತ್ರ ಅಥವಾ ಪುತ್ರಿಗೆ ಟಿಕೆಟ್ ಬೇಕೇ ಬೇಕು ಅಂತ ಬಿಗಿ ಪಟ್ಟು ಹಿಡಿತಾರೆ ಅನ್ನೋ ಲೆಕ್ಕಾಚಾರವಿತ್ತು. ಆದರೆ ಈಗ ನೋಡಿದ್ರೆ ಸತೀಶ್ ಇಲ್ಲ ನಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಡವೇ ಬೇಡ ಅಂದಿದ್ದಾರೆ. ಹಾಗಾದ್ರೆ ಪ್ರಬುದ್ಧ ರಾಜಕಾರಣಿ, ರಣತಂತ್ರ ರೂಪಿಸುವಲ್ಲಿ ಎಕ್ಸ್ಪರ್ಟ್ ಆಗಿರೋ ಸಾಹುಕಾರ್ ಪಗಡೆ ಆಟ ಶುರು ಮಾಡಿದ್ರಾ? ಆ ಬಗ್ಗೆ ರಿಪೋರ್ಟ್ ಎಲ್ಲಿದೆ ನೋಡಿ. ನಾವಂತಿ ನಮ್ಮ ಕುಟುಂಬ ಕೊಡೋಲ್ಲ ಅಂತ ನಾವು ಹೇಳಿದ್ದೀವಿ. ನಮ್ಮ ಪ್ರಿಯಾಂಕಾ ಸ್ಪರ್ಧೆ ಮಾಡೋದು ಅಂತ ಹೇಳಿದ್ದೀವಿ. ಈಗ ಅವ್ರು ಗೆಲ್ತಾರಂತ ಸರಿದಾಗ ತೋರಿಸ್ರೆ ಹೆಬ್ಬಾಳ್ಕರ್ ಅವ್ರು ಸಿಗ್ತೈತ್ರಿ, ಇಲ್ಲ ಅಂತ ಯಾರು ಸಿಗ್ತೈತಿ. ಕುಟುಂಬ ಬರೋದಿಲ್ಲ, ಅಲ್ಲಿ ಗೆಲ್ಲೋದು ಬರ್ತೈತೆ. ಅಲ್ಲಿ ಪ್ರಿಯ ವೀಕ್ಷಕರೇ, ಯಾರ ರಣತಂತ್ರವಾದ್ರೂ ಅರ್ಥ ಮಾಡ್ಕೋಬಹುದು. ಆದ್ರೆ ಸಿದ್ದರಾಮಯ್ಯ ಅವರ ಜೊತೆ ಪಳಗಿದ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ತಾ ಇರೋ ರಾಜಕಾರಣಿಗಳ ಚದುರಂಗವನ್ನ ರಾಜಕೀಯ ಪಂಡಿತರಿಗೂ ಅರ್ಥ ಮಾಡ್ಕೊಳ್ಳೋದು ಸುಲಭವಿಲ್ಲ. ಯಾಕಂದ್ರೆ ಇಷ್ಟು ದಿನ ಬೆಳಗಾವಿ ಲೋಕಸಮರದ ವಿಷಯದಲ್ಲಿ ಕೇಳಿಬಿಡ್ತಾ ಇದ್ದದ್ದೇ ಒಂದು, ಇದೀಗ ಅದು ಟರ್ನ್ ಪಡೆದುಕೊಂಡಿದ್ದೆ ಇನ್ನೊಂದು. ಅಷ್ಟಕ್ಕೂ ಇಷ್ಟು ದಿನ ಕೇಳಿ ಬರ್ತಾ ಇದ್ದದ್ದು ಏನು ಅಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮೃಣಾಳ್ಗೆ ಟಿಕೆಟ್ ಕೇಳಿದ್ದಾರೆ. ಹೀಗಾಗಿ ಅದನ್ನ ತಪ್ಪಿಸೋ ಸಲುವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಪುತ್ರ ರಾಹುಲ್ ಜಾರಕಿಹೊಳಿ ಅಥವಾ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಕೇಳಿ ಬರ್ತಾ ಇತ್ತು. ಈ ಬಗ್ಗೆ ಸಾಹುಕಾರ್ ಬಹಿರಂಗವಾಗಿ ಡಿಮ್ಯಾಂಡ್ ಇಡದೇ ಇದ್ರೂ ಒಳಗಿಂದೊಳಗೆ ಅಂತ ಒಂದು ಚರ್ಚೆ ಇದ್ದದ್ದು ಮಾತ್ರ ಸತ್ಯ. ಕುಟುಂಬದಿಂದ ಯಾರು ಸ್ಪರ್ಧಿಸಲ್ಲ ಅಂದ್ರೂ ಸಾಹುಕಾರ್. ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ನಿರಾಕರಿಸಿದ ಸಚಿವ. ಸದ್ಯಕ್ಕೆ ಬೆಳಗಾವಿ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವಿಗೆ ಅನುಕೂಲಕರ ವಾತಾವರಣವಿದೆ ಅನ್ನೋ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ. ಅದಕ್ಕೆ ಕಾರಣ ಕಳೆದ ವಿಧಾನಸಭೆಯಲ್ಲಿ ಹಸ್ತಪಡೆ ಭರ್ಜರಿ ಗೆಲುವು ಸಾಧಿಸಿದ್ದು, ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದು. ಇನ್ನು ಬಿಜೆಪಿಯ ಟಫ್ ಕ್ಯಾಂಡಿಡೇಟ್ ಸದ್ಯಕ್ಕೆ ಇಲ್ಲದೆ ಇರೋದು. ಇದೇ ಕಾರಣಕ್ಕೆ ಲಕ್ಷ್ಮಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿ ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಆ ಬಗ್ಗೆ ನಾವು ಈಗಾಗಲೇ ಎಳೆಯಾಗಿ ಹೇಳಿದ್ದೇವೆ. ಬಟ್ ಸತೀಶ್ ಜಾರಕಿಹೊಳಿ ಕೂಡ ಕ್ಷೇತ್ರದಲ್ಲಿ ಗೆಲ್ಲೋ ಅವಕಾಶ ಇರೋದ್ರಿಂದ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅಥವಾ ಪುತ್ರ ರಾಹುಲ್ ಜಾರಕಿಹೊಳಿಗೆ ಟಿಕೆಟ್ ಕೊಡಿಸುವ ಜಿದ್ದಿಗೆ ಬೀಳ್ತಾರೆ ಅನ್ನೋ ಲೆಕ್ಕಾಚಾರವಿತ್ತು. ಬಟ್ ಅವರು ಹೇಳಿದ್ದೇನು ಗೊತ್ತಾ? ನಾವಂತಿ ನಮ್ಮ ಕುಟುಂಬ ಕೊಡೋಲ್ಲ ಅಂತ ನಾವು ಹೇಳಿದ್ದೀವಿ. ನಮ್ಮ ಪ್ರಿಯಾಂಕಾ ಸ್ಪರ್ಧೆ ಮಾಡೋದು ಅಂತ ಹೇಳಿದ್ದೀವಿ. ಈಗ ಅವ್ರು ಗೆಲ್ತಾರಂತ ಸರಿದಾಗ ತೋರಿಸ್ರೆ ಹೆಬ್ಬಾಳ್ಕರ್ ಅವ್ರು ಸಿಗ್ತೈತ್ರಿ, ಇಲ್ಲ ಅಂತ ಯಾರು ಸಿಗ್ತೈತಿ. ಕುಟುಂಬ ಬರೋದಿಲ್ಲ, ಅಲ್ಲಿ ಗೆಲ್ಲೋದು ಬರ್ತೈತೆ. ಅಲ್ಲಿ ಎಲ್ಲ ಮೊನ್ನೆ ಬೆಂಗಳೂರು ಸಭೆಯಲ್ಲಿ ಹೇಳಿದ್ರು ಅವರು,
ಚಿಕ್ಕೋಡಿಗಾರ ನಿಲ್ಲಿಸಿ ಬೆಳಗಾವಿಗಾರ ನಿಲ್ಲಿಸಿ ಅಂತ ಹೇಳೋರು. ನಾವು ಎರಡೂ ಕಡೆ ನಿಲ್ಲಿಸೋಲ್ಲ, ಎರಡೂ ಕಡೆ ಇದ್ದಾರೆ, ಇಲ್ಲಂದ್ರೆ ಮಾತು ಬೇರೆ. ಲಾಸ್ಟ್ ಟೈಮ್ ನಾನು ನಿಲ್ಲಕ್ಕೆ ಯಾರು ಕ್ಯಾಂಡಿಡೇಟ್ ಇಲ್ಲ ಅಂತ ನಾನು ನಿಂತಿದ್ದೆ, ಈಗ ಅದಾರ. ಹೀಗಾಗಿ ನಾನು ನಿಲ್ತಾ ಇಲ್ಲ, ನಮ್ಮ ಕುಟುಂಬ ಕೂಡ ನಿಲ್ತಾ ಇಲ್ಲ. ಸೊ ಅಂತಿಮವಾಗಿ ನಾವು ಹೆಸರು ಕಳಿಸಿದ್ದೀವಿ, ಆ ಕಡೆ 3 ಈ ಕಡೆ 2. ಅಂತಿಮ ಯಾರು ಕೊಟ್ಟರು ನಾವು ಮಾಡೋಕೆ ರೆಡಿ ಇದ್ದೀವಿ, ನಮ್ದೇನು ಪ್ರಶ್ನೆ ಇಲ್ಲ. ಮತ್ತು MLC ಒಳಗೆ ಗೆಲ್ಸಿನೇನು, ಮತ್ತೆ MLC ಒಳಗೆ ಗೆಲ್ಸಿಲ್ಲ, ಈಗ ಗೆಲ್ಸಲ್ಲ, ಈಗೂ ಗೆಲ್ಲಿಸ್ತೀವಿ, ಕೊಟ್ಟರೆ ಈಗೂ ಗೆಲ್ಲಿಸ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಇದೊಂದು ರೀತಿಯಲ್ಲಿ ಶಾಕಿಂಗ್. ಎಸ್, ಬೆಳಗಾವಿ ರಾಜಕೀಯದ ಬಗ್ಗೆ ಕುತೂಹಲ ಇರೋರಿಗೆ ಖಂಡಿತವಾಗಿಯೂ ಇದು ಶಾಕಿಂಗ್ ಆಗಿಯೇ ಇದೆ. ಗೆಲುವಿಗೆ ಸುಲಭ ಮಾರ್ಗಗಳಿದ್ರೂ ಸತೀಶ್ ಯಾಕೀಗ ಹೇಳಿದ್ರು ಅನ್ನೋದೇ ಯಕ್ಷ ಪ್ರಶ್ನೆ. ಹಾಗೆ ಸಾಹುಕಾರ್ ಏನಾದ್ರೂ ಸೋತು ಗೆಲ್ಲುವ ಪಗಡೆ ಆಟಕ್ಕೆ ಅಡಿಪಾಯ ಹಾಕಿದ್ರಾ ಅನ್ನೋ ಚರ್ಚೆ ಹುಟ್ಟಾಕಿದೆ. ಸ್ಪರ್ಧಿಸಿದ್ರೆ ಸಿಎಂ ಕನಸಿಗೆ ಅಡ್ಡಿ, ಜಿಲ್ಲೆ ಹಿಡಿತ ಕೈ ತಪ್ಪುವ ಆತಂಕ. ಸಾಹುಕಾರ್ ಯಾಕೆ ತಮ್ಮ ಕುಟುಂಬದಿಂದ ಯಾರೂ ಲೋಕಸಮರದಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂದಿದ್ದಾರೆ? ತಮ್ಮ ಮಗಳ ಸ್ಪರ್ಧೆ ಇಲ್ಲ ಅಂತ ಯಾಕೆ ಹೇಳಿದ್ರು ಅನ್ನೋ ಪ್ರಶ್ನೆಗೆ ಆನ್ಸರ್ ಕಂಡುಕೊಳ್ಳುವ ಮುನ್ನ ನಾವು ಜಾರಕಿಹೊಳಿ ತಾವು ಸ್ಪರ್ಧಿಸಲು ಹಿಂದೇಟು ಹಾಕಿದ್ದೇಕೆ ಅನ್ನೋದಕ್ಕೆ ಉತ್ತರ ಕಂಡುಕೊಳ್ಬೇಕು. ಒಮ್ಮೆ ಲೋಕಸಭೆಯಲ್ಲಿ ಕೈ ಗೆಲುವು ಸಾಧಿಸಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಸ್ಪರ್ಧೆಗೆ ಬ್ರೇಕ್ ಹಾಕಬೇಕು ಅಂತ ಮುಂದಾಗಿ ತಾವೇ ಅಖಾಡಕ್ಕಿಳಿದ್ರೆ ಇನ್ನೊಂದು ಅಡಿಪಾಯವನ್ನ ಸಾಹುಕಾರ್ ಹೆಗಲ ಮೇಲೆ ಹಾಕೊಳ್ಬೇಕಾಗುತ್ತೆ. ಅಪ್ಪಿ ತಪ್ಪಿ ಗೆಲುವು ಸಾಧಿಸಿದ್ರೆ ಜಿಲ್ಲೆ ಮೇಲಿನ ಹಿಡಿತವು ಕೈ ತಪ್ಪಿ ಹೋಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜಿಲ್ಲಾ ಉಸ್ತುವಾರಿ ಜಾರುತ್ತೆ, ಅವರು ಪ್ರಭಾವಿಯಾಗ್ತಾರೆ. ಹಾಗೆ ತಾವು ಮುಂದೊಂದು ದಿನ ಸಿಎಂ ಆಗ್ಬೇಕು ಅಂತ ಕಟ್ಕೊಂಡಿರೋ ಕನಸಿಗೂ ತಣ್ಣೀರು ಬಿದ್ದಂತೆಯೂ ಆಗುತ್ತೆ. ಇಂಥ ಲೆಕ್ಕಾಚಾರ ಇರೋದ್ರಿಂದಲೇ ಹೈಕಮಾಂಡ್ ನಾಯಕರು ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು, ಇವರು ಸ್ಪರ್ಧೆಗೆ ರೆಡಿ ಇಲ್ಲ ಅಂತ ಹೇಳಲಾಗ್ತಿದೆ. ಜನಮನ್ನಣೆ ನಾಯಕನಿಗೆ ಟಿಕೆಟ್, ಏನಿದು ಚದುರಂಗ? ಬೆಳಗಾವಿ ಟಿಕೆಟ್ ಯಾರಿಗೆ ಕೊಡಬೇಕು, ಯಾರನ್ನ ಅಖಾಡಕ್ಕಿಳಿಸಬೇಕು ಅನ್ನೋದ್ರಲ್ಲಿ ಸಾಹುಕಾರ್ ತೀರ್ಮಾನ ನಿರ್ಣಾಯಕವಾಗಿರುತ್ತೆ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿಯೂ ಅವರೇ ಆಗಿದ್ದಾರೆ. ಲೋಕಸಭೆಯಲ್ಲಿ ಬೆಳಗಾವಿ ಕ್ಷೇತ್ರದ ಉಸ್ತುವಾರಿ ಅಧಿಕಾರವೂ ಅವರಲ್ಲಿದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ಈ ನಡುವೆ ಸಾಹುಕಾರ್ ಹೇಳ್ತಿರೋದೇನಂದ್ರೆ, ತಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಡ, ಕಾರ್ಯಕರ್ತರಾಗಿ ಪಕ್ಷಕ್ಕೆ ದುಡಿದ ಜನಮನ್ನಣೆ ಇರೋ ನಾಯಕರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಿದ್ದಾರೆ. ಈ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬಕ್ಕೆ ಟಿಕೆಟ್ ಹೋಗೋದಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಪುತ್ರ ರಾಹುಲ್ಗೆ ಸದ್ಯಕ್ಕೆ ರಾಜಕೀಯ ಬೇಡ ಅನ್ನೋ ತೀರ್ಮಾನ. ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಯುವ ನಾಯಕರಾಗಿ ಬೆಳೆಯುತ್ತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ತಂದೆಯ ಪರ ಅಖಾಡಕ್ಕಿಳಿದು ಪ್ರಚಾರ ನಡೆಸಿದ್ದಾರೆ. ಹಾಗೆ ಈ ಬಾರಿ ಬೆಳಗಾವಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯೂ ಹೌದಾಗಿತ್ತು. ಬಟ್ ದಿಢೀರಂತ ಸಾಹುಕಾರ್ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಯಾಕಂದ್ರೆ ತಮ್ಮ ಪುತ್ರನಿಗೆ ಇಷ್ಟು ಬೇಗ ರಾಜಕೀಯ ಬೇಡ ಅನ್ನೋದು ಸತೀಶ್ ತೀರ್ಮಾನ ಎನ್ನಲಾಗಿದೆ. ಮಗನಿಗೆ ಮದುವೆ ಮಾಡಿದ ಮೇಲೆ ರಾಜಕೀಯಕ್ಕೆ ಬರಲಿ, ಅಲ್ಲಿಯವರೆಗೂ ರಾಜಕೀಯ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಿ ಅಂತ ಸತೀಶ್ ನಿರ್ಧಾರ ಮಾಡಿದ್ದಾರಂತೆ. ಇನ್ನು ಏಕಾಏಕಿ ಲೋಕಸಭೆ ಪ್ರವೇಶ ಬೇಡ ಅನ್ನೋ ಉದ್ದೇಶ ಕೂಡ ಅಡಗಿದೆ ಅಂತ ವಿಶ್ಲೇಷಣೆಗಳು ಕೇಳಿ ಬರ್ತಿವೆ. ಪುತ್ರಿ ಪ್ರಿಯಾಂಕಾಗೆ ಉದ್ಯಮದ ಜವಾಬ್ದಾರಿ ವಹಿಸಿದ್ರ? ಬೆಳಗಾವಿಯಲ್ಲಿ ಕುಟುಂಬಗಳದ್ದೇ ರಾಜಕೀಯ, ಅದರಲ್ಲಿ ಸಾಹುಕಾರ್ ಅಂತಾನೆ ಕರೆಸಿಕೊಳ್ಳೋ ಜಾರಕಿಹೊಳಿ ಫ್ಯಾಮಿಲಿಯದ್ದೇ ಕಾರುಬಾರು. ರಾಜ್ಯದಲ್ಲಿ ಯಾವ ಸರ್ಕಾರ ರಚನೆಯಾದ್ರೂ ಅಲ್ಲಿ ಜಾರಕಿಹೊಳಿ ಕುಟುಂಬದಿಂದ ಯಾರಾದ್ರೂ ಸಚಿವರಾಗಿರ್ತಾರೆ. 3 ಜನ MLA, ಒಬ್ಬ MLC ಇದ್ದಾರೆ. ಆದ್ರೆ ಮಹಿಳೆಯರು ಯಾರೂ ರಾಜಕೀಯಕ್ಕೆ ಬಂದಿದ್ದಿಲ್ಲ, ಅವರನ್ನ ಪ್ರಚಾರಕ್ಕೂ ಕರ್ಕೊಂಡು ಬರಲ್ಲ. ಅಷ್ಟರ ಮಟ್ಟಿಗೆ ತಮ್ಮ ಕುಟುಂಬದ ಮಹಿಳೆಯರನ್ನ ಜಾರಕಿಹೊಳಿ ಕುಟುಂಬ ದೂರವಿಟ್ಟಿದೆ. ಬಟ್ ಸತೀಶ್ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಮಾತ್ರ ರಾಜಕೀಯ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಿದೆ. ತಂದೆ ಪರ ಪ್ರಚಾರ ಮಾಡಿದ್ದೂ ಇದೆ. ಹೀಗಾಗಿಯೇ ಬೆಳಗಾವಿ ಲೋಕಸಭೆ ಕ್ಷೇತ್ರಕ್ಕೆ ಪ್ರಿಯಾಂಕಾ ಕೂಡ ಆಕಾಂಕ್ಷಿಯಾಗಿದ್ರು. ಆದ್ರೀಗ ಸತೀಶ್ ಪುತ್ರಿ ನಿಲ್ಲಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಪ್ರಿಯಾಂಕಾಗೆ ಉದ್ಯಮದ ಜವಾಬ್ದಾರಿಯನ್ನ ಕೊಟ್ಟಿದ್ದು ಅನಿವಾರ್ಯವಾದ್ರೆ ಮಾತ್ರ ರಾಜಕೀಯಕ್ಕೆ ಕರೆತರ್ತಾರೆ ಅಂತ ಹೇಳಲಾಗ್ತಿದೆ. ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಟಿಕೆಟ್ ಬೇಕು ಅನ್ನೋ ಮೂಲಕ ರಾಜಕೀಯ ತಂತ್ರಗಾರಿಕೆ ಮಾಡ್ತಿದ್ರೆ, ಸತೀಶ್ ತಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಡ ಅನ್ನೋ ಮೂಲಕ
ಚದುರಂಗ ಆಟ ಆಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.